ಇದು ನಮ್ಮ ಊರಿನಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಮಾಡಿದ್ದೀವಿ. ಸುಮಾರು ಈ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿಸಿದ್ದೀವಿ. ಒಂದು ದೇವಸ್ಥಾನ ಅಲ್ಲ, ಇದೇ ಊರಿನಲ್ಲಿ ನೀವು ಹೋಗಿ ನೋಡಿ. ಸುಮಾರು ಭಾಳ ವಿಜೃಂಭಣೆಯಿಂದ 7-8 ದೇವಸ್ಥಾನ ಇಲ್ಲಿ ನಡೆದಿದೆ, ಇನ್ನೂ ನಡೀತಾ ಇದೆ. ಹಿಂಗೆ ನೀವು ಹೋಗಿ ಪಟ್ಲದಮ್ಮನ ದೇವಸ್ಥಾನ ನೋಡಿ, ಅದನ್ನು ಸುಮಾರು 2 ಕೋಟಿ ರೂಪಾಯಿ ಮೇಲೆ ಅದಕ್ಕೂ ಖರ್ಚಾಗ್ತಾ ಇದೆ. ಸೊ ಇದನ್ನು ಭಾಳ ಸುಂದರವಾಗಿ ಈ ರೋಡಲ್ಲೇ ಇತ್ತು. ನಮ್ಮ ಹುಡುಗರುಗಳೆಲ್ಲ ಭಜನೆ ಮಾಡ್ತಾಯಿದ್ರು. ಇದೊಂದು ಚಿಕ್ಕದಾಗಿತ್ತು. ನಮ್ಮ ತಂದೆ ಶಂಕರೇಶ್ವರನ ದೇವಸ್ಥಾನನ ಅವ್ರ ಕಾಲದಲ್ಲಿ ಅವ್ರು ಕಟ್ಟಿಸಿದ್ರು. ಸೊ ನಾವೆಲ್ಲರೂ ಸಹಕಾರದಿಂದ ಸೇರಿ ಕಟ್ಕೊಂಡು ಬಂದಿದ್ದೀವಿ. ಇಡೀ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ಇಂಥ ಎಲ್ಲ ದೇವಸ್ಥಾನಗಳು ನಡೀತಾ ಇದೆ. ಎಲ್ಲ ಧರ್ಮದವ್ರಿಗೂ ನಾವು ಸಹಾಯ ಮಾಡ್ತಾಯಿದ್ದೀವಿ. ಮಸೀದಿ ಕೇಳೋರಿಗೆ, ಚರ್ಚ್ ಕೇಳೋರಿಗೆ, ಎಲ್ಲದಕ್ಕೂ ಕೂಡ ಎಲ್ಲ ಧರ್ಮದವ್ರಿಗೂ ಕೂಡ ನಾವು ಈಗ ಎಲ್ಲ ಜಾತಿಯವರು ಕೇಳಿದ್ದಾರೆ. ಅವ್ರವ್ರ ಜಾತಿ ಪ್ರಕಾರ ಏನೇನು ಅವ್ರವ್ರ ಆಚರಣೆ ಇದೆ, ಅವರ ಆಚಾರ ವಿಚಾರಕ್ಕೆ ಗಮನದಲ್ಲಿಟ್ಕೊಂಡು ನಾವೆಲ್ಲರಿಗೂ ಕೂಡ ಮಾಡ್ತಾಯಿದ್ವಿ. ಇದನ್ನು ಒಂದು ಪಂಗಡ, ಕೆಲವರು ರಾಮಂದ್ರ ನೋಡ್ಕೊಳ್ತಾರೆ, ಕೆಲವರು ಇಲ್ಲಿ ತಿಗಳರು ಒಂದು ದೇವಸ್ಥಾನನ ಅವ್ರು ನೋಡ್ಕೊಳ್ತಾರೆ. ಸೊ ಊರವರೆಲ್ಲ ಸೇರಿ ಇನ್ನೊಂದು ಊರ ದೇವಸ್ಥಾನ ನೋಡ್ಕೊಳ್ತಾರೆ. ಹಾಗೆ ಒಂದೊಂದು ಪದ್ಧತಿ ಮೊದಲಿಂದ ಏನು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲ, ಅವರೆಲ್ಲ ನನಗೋಸ್ಕರನ ಬೆಳಗ್ಗೆ ಎದ್ದರೆ ನಿಮ್ಗೆ ಗೊತ್ತಿಲ್ಲ, ನಾನು ಜೈಲಿಗೆ ಹೋದಾಗ ಕಾಲು ಚಪ್ಪಲಿ ಇರಲಿಲ್ಲ, ಡೆಲ್ಲಿ ಗಂಟ ಬಂದಿದ್ದರು ಇವರೆಲ್ಲ. ನಮ್ಮ ಕ್ಷೇತ್ರದ ಜನ, ತಾಲೂಕು ಜನ ಎಲ್ಲ ಬಂದಿದ್ದರು. ಇವರೆಲ್ಲ ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡೋದಕ್ಕೆ ನಾನು 48 ದಿನಕ್ಕೆ ಬಂದಿದ್ವಿ ಈಚೆ. ಎಷ್ಟೇ ಬಲಿಷ್ಠವಾಗಿ ಬೇಲ್ ಕೊಡಬಾರ್ದು ಅಂದರೂ ಕೂಡ ನಾನು ಅಲ್ಲಿ ಜೈಲು ಒಳಗೂ ದೇವಸ್ಥಾನಕ್ಕೆ ಕೈ ಮುಗಿತಾ ಇದೆ. ಸೊ ಇವರೇ ನನ್ನ ಆಸ್ತಿ. ಇಲ್ಲೇನು ನಂದೇನು ಆಸ್ತಿ ಏನಿಲ್ಲ, ಇಲ್ಲಿ ಎಲ್ಲ ಇವರೇ ಆಸ್ತಿ. ಎಲ್ಲ ಆಸ್ತಿ ಎಲ್ಲ ಇವರಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ಸ್ಕೂಲ್ಗಿಲ್ಲೆಲ್ಲ ಏನರಪ್ಪ ಎಲ್ಲ ಸ್ಕೂಲ್ಗೆಲ್ಲ ಇಲ್ಲೆಲ್ಲ ಸ್ಕೂಲೆಲ್ಲ ನೋಡಿ ನೀವು, ಸ್ಕೂಲು ಹಾಸ್ಟ್ಲದೆಲ್ಲ ನಂದೇ ಜಾಸ್ತಿ. ಅದನ್ನೆಲ್ಲ ನಮ್ಮ ತಾತ ಮುತ್ತಾತನ ಕಾಲ ನಮ್ಮ ಅಜ್ಜಿದ್ದ ಹೆಸರು ಇದ್ದಿದ್ದು ಆಸ್ತಿನೇ. ಮಕ್ಕಳೇ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮಾರಕ್ಕೆ ಹೋದ್ರೆ ತೊಗೊಂಡ್ರೆ ಯಾರೂ ತೊಗೊಳೋದಿಲ್ಲ. ಅದಕ್ಕೆಲ್ಲ ಬದುಕು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಸೊ ಅದಕ್ಕೆಲ್ಲ ಮಾಡ್ಕೊಂಡು ಹೋಗ್ಲಿ ಬಿಡಿ. ಇವರೆಲ್ಲ ಬೆಳೆಸೋರೆ, ಸಾಕೋರೆ, ಉಪಯೋಗಿಸ್ಕೊಳ್ಳಿ. ಸರ್, GBIT ಯೋಜನೆ ವಿಚಾರವಾಗಿ ಸರ್ ಕುಮಾರಸ್ವಾಮಿ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಸವಾಲು ಹಾಕ್ಯಾರ ಸರ್. ಡಿಕೆ ಸಹೋದರ ಬರಲಿ ನನ್ನ ಚರ್ಚೆಗೆ ಈ ವಿಚಾರವಾಗಿ ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಅವರು ನೀವಿನೇನು, ಸುವರ್ಣನು, ಫಸ್ಟ್ ನ್ಯೂಸು, ಪವರು, ಈಗ 5 ಜನ ಇದ್ದಿರಿ, ಗ್ಯಾರಂಟಿ. ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ. ಭಾಳ ನಮ್ರತೆಯಿಂದ ರಾಮ ಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ರಾಮ ಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ರಾಮ ಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನು ಎಲ್ಲರೂ ಬೇರೆ ಪ್ರೋಗ್ರಾಮ್ ಹಾಕೋಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ರೆಡಿ. ಪಾಪ ಅವ್ರು ಮಾಡುತ್ತಾ ಅವರು ರಾಜಕಾರಣ ಮಾಡಬೇಕು, ಅವ್ರು ಮಾಡ್ಕೊಳ್ತಾರೆ. ನಾನಾ ಮಾಡಿದ್ದು? ಅವರೇ ಮಾಡಿದ್ದು, ಅವರೇ ಹೇಳವ್ರೆ. ನಾನು 800 ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಅಂದರೆ 2 ಕೋಟಿ ಕೊಡ್ತೀವಿ, 50% ಸೈಟ್ ಕೊಡ್ತೀವಿ, ಯಾವುದು ನಂಬೇಡಿ ಅಂತ ಹೇಳಿ ಸರ್. ಅವರು ನೋಡಪ್ಪ, ಈಗ ಇಲ್ಲಿ ನಾನು ನಿನಗೆ ಉತ್ತರ ಕೊಡಲ್ಲ, ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕದನ್ನು. ಕುಮಾರಸ್ವಾಮಿ ನಾನು ಹೇಳ್ತೇನೆ, ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ, ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ, ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವ್ರಿಲ್ಲದೆ ಹೋದ್ರೂ ಮುಂದಕ್ಕೆ ನಮ್ಮ ಜನ್ರೇಷನ್ ಯಾರು ನೆನೆಸ್ಕೊಳ್ತದೆ. ಈಗ ಈ ರೋಡೆಲ್ಲ ಅಗಲ ಮಾಡಿ ಇಷ್ಟೆಲ್ಲ ನೋಡಿ, ಕೇಳಿ ಅವ್ರಿಗೆಲ್ಲ ಎಷ್ಟೆಷ್ಟು ರೂಪಾಯಿ ಸಿಕ್ಕಿದೆ ಕೇಳಿ. ಅವ್ರಿಗೆಲ್ಲ ದೊಡ್ಡಹಳ್ಳಿಯವ್ರು ಕೇಳಿ ಸಾಕು, ಸಾತೂರವ್ರು ಕೇಳಿ, ಕನಕಪುರದವ್ರು ಕೇಳಿ. ಇಲ್ಲಿ 1500 ರೂಪಾಯಿ ಕೊಡಿಸಿದ್ದೀನಿ ಅಡಿಗೆ ದೊಡ್ಡಹಳ್ಳಿಲಿ. ಈಗೆಲ್ಲ ನೀವು ಅಕ್ಕೋಡಹಳ್ಳಿ ಜನ ಪಾದಯಾತ್ರೆ ರೋಡ್ ನೋಡಿದ್ರಲ್ಲ, ಎಲ್ಲ ಹೊಡ್ಕೊಂಡು ಯಾವ ರೀತಿ ಇಲ್ಲಿ ಡ್ರೈನೇಜ್ ಆಗಿದೆ ನೋಡಿ.
ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ ಆ ಫೆಸಿಲಿಟೀಸ್ ಎಲ್ಲ ಈ ಜನಕ್ಕೆ ಮಾಡಿಕೊಟ್ಟಿದ್ದೀವಿ ನಾವು. ಜನ ಆಕ್ಷೇಪ ಮಾಡ್ತಿದ್ದಾರೆ ಅಂದರೆ ಮತ್ತೆ ರಾಜ್ಯ ಬರಲಿ ಅವ್ರು ಅವರೇ ಸಿಎಂ ಆಗ್ತೀನಿ ಅಂತ ಹೇಳಿ ಸರ್. ರಾಜಕಾರಣಕ್ಕೆ ಬರೋರನ್ನ ಬೇಡ ಅಂತ ಹೇಳೋಕ್ಕಾಗ್ತದ? ಈಗೂ ರಾಜಕಾರಣದಲ್ಲಿ ಇದ್ದಾರಲ್ಲ ಅವರು. ರಾಜ್ಯ ಏನೋ ರಾಷ್ಟ್ರ ಏನೋ ನನಗೆ ಗೊತ್ತಿಲ್ಲ. ರಾಮನಗರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಮಾತಾಡಿ ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಪಾಪ ಅವ್ರ ಆಸೆ ಎಲ್ಲ ಏನು ಬೇಕಾದ್ರೂ ಅವರು ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು. ಸರ್ ನಿನ್ನೆ ಹಾಸನ ಸಮಾವೇಶದಲ್ಲೂ ಕೂಡ ಬ್ರೋಕರ್ ಸರ್ಕಾರ ಅಂತ ಕೂಡ ಟೀಕೆ ಮಾಡಿದ್ದಾರೆ ಸರ್ ನಿನ್ನೆ. ಇಡೀ ಕುಟುಂಬ ಸರ್ ನಿಮ್ಮ ವಿರುದ್ಧ ವಾಗ್ದಾಳಿ ನಡೆಸಿರುವಂಥದ್ದು ಸರ್.